ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೇಳಿರ್ತೀರ ಏನು ಬ್ಯಾಡಗಿ ಮೆಣಸಿನ್ಕಾಯಿ ಬಗ್ಗೆ. ನಾನು ಇವಾಗ ಆ್ಯಕ್ಚುಲಾಗಿ ಬ್ಯಾಡಗಿಲಿದ್ದೀನಿ. ಆ ಮೆಣಸಿನ್ಕಾಯಿ ಮಾರ್ಕೆಟ್ ಹೇಗಿರುತ್ತೆ ಅಂತ ತೋರಿಸ್ಬೇಕಿತ್ತು. ಎಲ್ಲರೂ ಯೂಶ್ವಲಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ಅಂತ ಹೇಳ್ತಾರಲ್ವ. ಸೊ ತೋರಿಸ್ತೀನಿ. ಫುಲ್ ಘಾಟ್ ಇದೆ. ನಾವು ಒಂದು ಮದುವೆಗೆ ಬಂದಿದ್ವಿ. ಇದನ್ನ ವಿಡಿಯೋ ಕ್ಯಾಪ್ಚರ್ ಮಾಡಲೇಬೇಕಿತ್ತು, ಹಾಗಾಗಿ ಮಾಡ್ತಾಯಿದ್ವಿ. ಕಾಣಿಸ್ತಾ ಇದೆಯಲ್ಲ, ಇದೆ ಫುಲ್ ಮೆಣಸಿನ್ಕಾಯಿಗಳು. ಫುಲ್ ಘಾಟ್ ಇದೆ. ಮೂಗು ಮುಚ್ಕೊಂಡಿದ್ದೀನಿ. ಅಂಕಲ್, ನೀವು ರೈತರಾ? ಮೆಣಸಿನ್ಕಾಯಿ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಹೇಳ್ಬೇಕಿತ್ತಲ್ವಾ? ಏನಿದು ನಂಬರ್ಸ್ ಹಾಕಿದ್ದೀರಲ್ಲ? ಏನಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಫೇಮಸ್ ಇರೋದು? ಅಲ್ಲ, ಏನಕ್ಕೆ? ಯಾವ ರೀಸನ್? ಕಾರಣ ಏನು? ಇದು ಯಾವ್ಯಾವ ಕಡೆಗೆ ಹೋಗುತ್ತೆ? ಬೇರೆ ಕಡೆ ಹೋಗ್ತಾರೆ, ಬಾಂಬೆ, ಹೈದರಾಬಾದ್, ಬಾಂಬೆ. ಅಜ್ಜನ್ ಕೇಳಿದ್ರೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತಲ್ವಾ? ನೋಡಿ, ಇದೆಲ್ಲಾನು ಮೆಣಸಿನ್ಕಾಯಿ ಬಿಸ್ಕೊಂಡಿದ್ದೀನಿ. ಅದು ಫುಲ್ ಘಾಟ್ ಆಗ್ತದೆ. ವಿಡಿಯೋ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಇದೇನು ಮೆಣಸಿನ್ಕಾಯಿ? ಇದು ಗುಂಟೂರಾ? ಎಷ್ಟು ವೆರೈಟಿ ಆಫ್ ಚಿಲ್ಲೀಸ್ ಇದೆ, ನಮಗೆ ಗೊತ್ತಿರಲ್ಲ. ಅಜ್ಜಾರ ನಮಸ್ತೆ. ಮೆಣಸಿನ್ಕಾಯಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ, ಮಾಹಿತಿನ? ಬಿತ್ತಿದ್ರಿಂದ ಕೊಡೋದಂದ್ರೆ ಈಗ ಸದ್ಯಕ್ಕೆ ಅಷ್ಟೇ. ಅಲ್ಲ ರೀ, ಬ್ಯಾಡಗಿ ಮೆಣಸಿನ್ಕಾಯಿ ಯಾಕೆ ಫೇಮಸ್ ಇದೆ? ಅಲ್ಲಿ ಚಲೋ ಐತ್ರಿ. ಏನಕ್ಕೆ ಫೇಮಸ್ ಇದು? ಫೇಮಸ್ ಲೋಕಲ್ ಕಾಯಿ ಇದೆ. ಲೋಕಲ್ ಇದು? ಹಾಂ. ಯಾವ್ಯಾವ ಕಡೆ ಹೋಗುತ್ತೆ ಮೆಣಸಿನ್ಕಾಯಿ? ಹೌದ್ರಾ? ಮಾರ್ಕೆಟ್ ಚೆನ್ನಾಗಿದ್ಯಾ? ನೀವು ರೈತರಿಗೇನು ಲಾಸ್ ಆಗಲ್ಲ ತಾನೆ? ರೈತರಿಗೆ ಲಾಸ್ ಆಗಿಲ್ಲ. ಲಾಸೇನಾ? 50,000 ರೂಪಾಯಿ ಮಾಡಿದ್ರೆ ಈಗ 15,000 ರೂಪಾಯಿ ಬಂದೈತೆ. ಹೌದಾ? ಆದ್ರೂ ರೈತರು ಮೆಣಸಿನ್ಕಾಯಿ ಬೆಳೆಯೋದು ಬಿಟ್ಟಿಲ್ಲ. ಮತ್ತೆ ಆಲ್ರಿ ಅದನ್ನ ಬಿಟ್ರೆ ಮತ್ತೇನೈತಿ? ಲಾಭಕ್ಕೂ ಬಡ್ಕೋಬೇಕು, ಲುಕ್ಷನಿಗೆ. ಯಾವ ವಾರ ಇಲ್ಲಿ ಮೆಣಸಿನ್ಕಾಯಿ ಇದು? ಗುರುವಾರ, ಸೋಮವಾರ. ನಾನು ಇದನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಫೇಮಸ್ ಅಲ್ವಾ, ಹಾಗಾಗಿ. ಇದು ಏನದು? ಅಂಗಡಿ ಹೆಸರು. ಇದೆಲ್ಲ ಟೆಂಡರ್ ಕರೀತಾರಾ? ಹಾಂ. ನಿಮ್ದು ಯಾರು ಮೇಡಮ್? ಹೆಂಗೆ ಕಮಿಟಿಗಳೆಲ್ಲ ಇರುತ್ತಾ? ನಾವಿಲ್ಲೇ ಲೋಕಲ್ ಶಿಕಾರಿಪುರದವರು. ಮದುವೆ ಬಂದಿದ್ರೆ? ಹಾಂ ರೀ. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಮೇ ಬಿ ಸಾಕಾಗಲ್ಲ ಅನಿಸುತ್ತೆ, ನೋಡೋಣ. ಏನೋ ನಂಬರ್ಸ್ ಎಲ್ಲ ಹಾಕಿದ್ದಾರೆ. VT ನಂಬರ್ 1, VT 18 ಏನೋ, ಅದೆಲ್ಲ ಬಾರ್ ಕೋಡ್ಸ್ ಅಂತೆ. ಸೊ ಸೋಮವಾರ ಮತ್ತು ಗುರುವಾರ ಮಾರ್ಕೆಟ್ ನಡೆಯುತ್ತೆ. ಫುಲ್ ಘಾಟ್ ಇದೆ. ಇದೇನು ಮೆಣಸಿನ್ಕಾಯಿ? ಬಿಳಗಾಯ? ಅಜ್ಜ, ನಿಮ್ದೇನಾ ಇದು? ಹಾಂ. ಎಷ್ಟು ಬೆಳೆದಿದ್ದೀರಾ? ಪದಾರ ಅಂದರೆ? 26. ಲಾಸ್ ಆಗಿದೆಯಾ ನಿಮಗೆ? ಇದಾಯ್ತಾ? ಪ್ರಾಫಿಟ್ ಬಂದಿದ್ಯಾ? కొంచెం వస్తుంది నాకు తెలుగు. తిన్నారా? తెలుగులో మాట్లాడుತಿದ್ದಾರೆ. ನಂಗೆ బావాలని చెప్తావా వాళ్ళకి? ಏನೋ ಹೇಳಿದ್ರು, ನಂಗೆ ಅರ್ಥ ಆಗಿಲ್ಲ. ಅರ್ಧ ಮಾತಾಡಿದೆ. చూడండి మీరే కొడుకులే దొచ్చు పెట్టుకునేనే బిడ్డకి. ಓ, ಇಲ್ಲಿ ಬೇರೆ ಕಡೆಯವರು ಬರ್ತಾರಾ? ಎಲ್ಲಿ ಅವರು? ತಮಿಳುನಾಡು, ಇದೆ ಮಿರ್ಜಾಪುರ, ತಲಮಾರಿ. ಹಾಂ ಹಾಂ. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್.
ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ದ್ಯಾವನೂರು ಮೆಣಸಿನ್ಕಾಯಿ ತುಂಬ ಫೇಮಸ್. ಯೂಶ್ವಲಾಗಿ ಯಾರಾದರೂ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡ್ರೆ ಅದು ದ್ಯಾವನೂರು ಮೆಣಸಿನ್ಕಾಯಿನ ತೊಗೊತಾರೆ. ಇಲ್ಲಿ ಆರ್ಗ್ಯಾನಿಕ್ಕಾಗಿ ಬೆಳೀತಾರಂತೆ, ಅದು ಕಡ್ಡಿ ಮೆಣಸಿನ್ಕಾಯಿ ಆಗುತ್ತೆ. ಅಂದರೆ ಈ ಭೂಮಿಗೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಒಂದು. ಬೇರೆ ಕಡೆ ಎಲ್ಲ ಅಷ್ಟಾಗಿ ಬರೋಲ್ಲ, ಸೊ ಅವ್ರು ಫರ್ಟಿಲೈಸರ್ ಎಲ್ಲ ಹಾಕಿ ಬೆಳೀತಾರೆ. ಸೊ ಎಷ್ಟು ಮುಖ ಎಲ್ಲ ಉರಿತಾ ಇತ್ತು ಆಯಿತಾ. ನಾವಿಲ್ಲಿ ಅದು ಸಿಲ್ಕ್ ಸ್ಯಾರಿ ಬೇರೆ ಹಾಕಿದ್ವಿ, ಮದುವೆಗೆಲ್ಲ ಹೋಗಿ ಬಂದಿದ್ವಿ. ಅದರಲ್ಲೂ ಏನೋ ಶಾಪಿಂಗ್ ಮಾಡಿಕೊಂಡು ಮೆಣಸಿನ್ಕಾಯ್ದು ಮನೆಗೆ ಬಂದಿದ್ದಾಯಿತು. ನಾವು ಒಂದು ಫುಲ್ ಚೀಲ ತೊಗೊಂಡ್ವಿ, ಫ್ಯಾಮಿಲಿ ಎಲ್ಲ ಡಿವೈಡ್ ಮಾಡಿಕೊಂಡ್ರೆ ಆಗುತ್ತೆ ಅಂತ. ಇದಾಗಿತ್ತು ನನ್ನ ಸ್ಟೋರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.